ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗ ನಿಮಗೆ ಗೊತ್ತಿರುವಾಗ DK ಅವರಂತೂ CM ಆಗಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಯಾವ ಆಪತ್ತು ಇಲ್ಲ. ಈಗ ಆದರೂ ಈ ಮಂತ್ರಿಮಂಡಲ ವಿಸ್ತರಣೆ ಅವ್ರಿಗೆ ತೊಂದರೆ ಆಗಬಹುದಾ? ಸಿದ್ದರಾಮಯ್ಯನವರು DK ಅವರು ಹೇಳಿದಕ್ಕೆಲ್ಲ ಎಸ್ ಅನ್ಬೋದಾ? DK ಒಪ್ಪಿದ ಎಲ್ಲ ಮಂತ್ರಿಗಳನ್ನ ಒಪ್ಕೋಬಹುದಾ ಅಥವಾ ಹೈಕಮಾಂಡ್ ಹೇಳಿದಂಗೆ ಹೆಜ್ಜೆ ಇಡಬಹುದಾ ಅಂಥೇಳಿ ವಿಚಾರ ಮಾಡಿದಾಗ ಸಹಜವಾಗಿ ಅನಿಸ್ತದ ಅಲ್ಲಿ ಸುಲಭಿಲ್ಲ ಅಂತೇಳಿ. ಯಾಕಂದ್ರೆ ಅವರು ಮುಖ್ಯಮಂತ್ರಿಗಿರಿಯನ್ನು ಬಿಟ್ಕೊಟ್ಟಿದ್ದಾರೆ ವಿನಃ ರಾಜಕೀಯವನ್ನು ಬಿಟ್ಟಿಲ್ಲ. ಅದೇ ಕಾಲಕ್ಕೆ ತನ್ನ ಬೆಂಬಲಿಗರನ್ನು ಸಹಿತ ಇವತ್ತು ಬಿಟ್ಟುಕೊಡೋ ಸ್ಥಿತಿಗಳು ಅವರಿಲ್ಲ. ಯಾಕಂದ್ರೆ ಅವ್ರ ಬೆಂಬಲಿಗರು ಮಂತ್ರಿ ಮಂಡಲದಲ್ಲಿದ್ದರೆ ಈ ಕ್ಯಾಬಿನೆಟ್ ಮೇಲೆ ಹಿಡಿದು ಸಾಧಿಸುವಂಥದ್ದು, ಈ ಸರ್ಕಾರದ ಮೇಲೆ ಹಿಡಿದು ಸಾಧಿಸುವಂಥದ್ದು ಸಾಧ್ಯ ಆಗ್ತದೆ ಅನ್ನೋದು ಯಾರಿಗಾದರೂ ಗೊತ್ತಾಗುವ ವಿಷಯ. ಹೀಗಾಗಿ ಹೈಕಮಾಂಡ್ ಮತ್ತು DK ಅವರನ್ನು ತಾವು ಆಡಿಸುವ ಆಟಕ್ಕೆ ಅವರು ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಸರ್ಕಾರದ ಮೇಲೆ ಹಿಡಿದಬೇಕು. ಅದಕ್ಕಾಗಿ ಈಗಾಗಲೇ ಮೊದಲನೇ ಸಂಪುಟ ವಿಸ್ತರಣೆ ಮ್ಯಾಕ್ಸಿಮಮ್ ಇಬ್ಬರು ಹೊಸಬರು ಬಂದರು ಸಹಿತ ಅವರು ಎಲ್ಲರೂ ಹೆಚ್ಚು ಕಡಿಮೆ ಸಿದ್ದರಾಮಯ್ಯರ ಪರ ಇದ್ದಂಥ ಜನ ಇದ್ದಾರೆ. ಇನ್ನು ಮುಂದಿನ 20ರಲ್ಲೇ ಎಷ್ಟು ಜನ ಬರ್ಬೋದು? ಈಗಾಗಲೇ CM ಗಿರಿ ತ್ಯಾಗ ಮಾಡಿ DK ಅವ್ರಿಗೆ ದೊಡ್ಡ ಉಪಕಾರ ಮಾಡಿದ್ದಾರೆ. DK ಅವ್ರಿಗೂ ಸಹ ಅಷ್ಟು ಸುಲಭ ಇರಲಿಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದು. ಆದರೂ ಮಾತು ಕೊಟ್ಟಂಗೆ ಸಿದ್ದರಾಮಯ್ಯರು ಹೇಳಿದ್ರು. ಹೀಗಾಗಿ ಸಿದ್ದರಾಮಯ್ಯರು ಹೇಳಿದಂಥ ಮ್ಯಾಕ್ಸಿಮಮ್ ಜನ ಅಥವಾ ಶಾಸಕರು ಈ ಮಿನಿಸ್ಟರ್ ಆಗೋದು ಗ್ಯಾರಂಟಿ ಅಂತೇಳಿ ಸಾಮಾನ್ಯವಾಗಿ ಮಾತಾಡ್ಕೊತಾ ಇದ್ದಾರೆ. ಜೊತೆಗೆ ಇದು ಸೇಫೆಸ್ಟ್ ಹಾದಿನೂ ಹೌದು DK ಅವರಿಗೆ. ಯಾಕಂದರೆ DK ಅವರು ತಮಗೆ ಬೇಕಾದಂಥವ್ರನ್ನ ಹಾಕ್ಕೊಳ್ಬೇಕು ಅಂತ ಹಠಕ್ಕೆ ಬಿದ್ದರಪ್ಪ ಅಂತಂದ್ರೆ ಲಾಸ್ ಆಗೋದು ಯಾರಿಗೆ? ಲಾಸ್ ಆಗೋದು DK ಮತ್ತು ಕಾಂಗ್ರೆಸ್ಸಿಗೆ. ಯಾಕಂದ್ರೆ 2022ರಲ್ಲಿ ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯರ ಸಹಕಾರ ಸಿಗದೆ ಹೋದ್ರೆ DK ಅವರು ಗೆಲ್ಲುವುದು ಭಾಳ ಕಷ್ಟ. ಆಲ್ರೆಡಿ ಈ ಖರ್ಗೆ ಅವರ ಪ್ರಿಯಾಂಕಾ ಖರ್ಗೆ ಅವರ ನೋಂದಣಿಯಲ್ಲಿ